ರಬ್ಬರ್ದು ಕೇಳಿದೆ, ಸೊ ರಬ್ಬರ್ದು ಇರಲಿಲ್ಲ, ಸೊ ಇದನ್ನು ಹಾಕ್ಸುವ. ಸೀಟ್ ಕವರ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಸೊ ಗೈಸ್, ಮೋಡ ಕವಿದ ವಾತಾವರಣ ಆಗಿದೆ ನೋಡಿ. ಮಳೆ ಇಲ್ಲ ಮಾತ್ರ, ಬಿಸಿಲಿಲ್ಲ. ಬಿಸಿಲು ಬಂದರೆ ಸ್ವಲ್ಪ ಒಳ್ಳೇದಾಗುತ್ತೆ. ಇವತ್ತು ಕಂಟಿನ್ಯೂ 3-4 ದಿನದಿಂದ ಒಳ್ಳೆ ಮಳೆ ಹೊಡ್ತಿದೆ ಗೈಸ್, ಅದಕ್ಕೋಸ್ಕರ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ದಿನಚರಿ ಏನು ನೋಡಬೇಕು, ಊಟ ಏನಾದ್ರು ಮಾಡಬೇಕು. ಊಟ ಮಾಡಿ ಮತ್ತೆ ನೋಡುವ ಏನು ಇವತ್ತಿನ ದಿನಚರಿ ಅಂತ. ಸೊ ಬಾಯ್. ಸೊ ಗೈಸ್, ನೂಡಲ್ಸ್ ತಿಂತಾಯಿದ್ದೀನಿ ಮತ್ತು ಕಬಾಬ್ ತಿಂತಾಯಿದ್ದೀನಿ, ಮಧ್ಯಾಹ್ನದ ಊಟ ಗೈಸ್. ಸೊ ಇಲ್ಲಿ ಎದುರುಗಡೆ. ಸೊ ಓಕೆ, ತಿಂದ್ಬಿಟ್ಟು ಮತ್ತೆ ಸಿಗ್ತೆ. ಬಾಯ್. ಸೊ ಗೈಸ್ ಈಗ ಮಣಿಪಾಲ್ ಹತ್ರ ಬಂದಿದ್ದೀನಿ. ಸೊ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ರೂಮ್ ಕಡೆ ಬಂದೆ. ಸೊ ಇಲ್ಲೊಂದು ಪ್ಯಾಚ್ ಆಗಿದೆ ಗೈಸ್. ಮೊನ್ನೆನೇ ಹೇಳಿದ ಅವ್ನು ಗಣೇಶನ ಮನೆಗೆ ಹೋಗ್ತಾ ಇದ್ದ. ಸೊ ಹಾಗಾಗಿ ಇದನ್ನೊಂದು ಹಾಕ್ಸ್ ಅಂತ ಹೇಳಿದ. ಸೊ ಅದಕ್ಕೆ ಇದನ್ನೊಂದು ಹಾಕ್ಸ್ಕೊಂಡು ಸೀದಾ ಹೊರಡುವ, ನೋಡುವ ಇದೆಯಾ ಅಂತ. ಮೇಲ್ಗಡೆ ಇದನ್ನು ಹಾಕ್ಸ್ಕೊಂಡು ಹೋಗುವ. ಬೈ ಗೈಸ್. ಸೊ ಗೈಸ್, ಇದಕ್ಕೆ ಇದನ್ನು ಸಹ ಹಾಕ್ಸ್ತಾ ಇದ್ದೀನಿ. ಸೊ ಇದು ಮತ್ತು ಅದೊಂದು ಸೀಟ್ ಕವರ್ ಒಂದು ಸಖತ್ತಾಗಿದೆ. ಸೊ ಓಕೆ, ಹಾಕ್ಸ್ಕೊಂಡು ಹೊರಡುವ ಮತ್ತೆ. ಸೊ ಗೈಸ್, ಈಗ ಅದನ್ನೆಲ್ಲ ಕಟ್ ಮಾಡಿದರು. ಇದನ್ನೆಲ್ಲ ಕಟ್ ಮಾಡಬೇಕಂದ್ರೆ ಕಟ್ ಮಾಡಿ ತೆಗೆದು ಇದನ್ನು ಹಾಕಬೇಕು. ರಬ್ಬರ್ದು ಕೇಳಿದೆ, ಸೊ ರಬ್ಬರ್ದು ಇರಲಿಲ್ಲ. ಸೊ ಇದನ್ನು ಹಾಕ್ಸ್ಕೊಂಡು ಸೀದಾ ಹೊರಡುವ ಗೈಸ್. ಆದಮೇಲೆ ತೋರಿಸ್ತೆ ಗಾಡಿ ಫೈನಲ್ ರೆಡಿ ಆದಮೇಲೆ. ಓಕೆ ಬೈ ಗೈಸ್. ಅದು ಸೀಟಿಗೆಲ್ಲ ಪ್ಯಾಕಪ್ ಮಾಡ್ತಿದ್ದಾರೆ ನೋಡಿ ಫುಲ್. ಹ್ಯಾಂಡಲ್ ಇದು ಹಾಕ್ತಾ ಇದ್ದಾರೆ ಇವರು. ಓಕೆ. ಸೊ ಗೈಸ್, ಇದೊಂದು ರೆಡಿ ಆಯಿತು. ಸೊ ಆ ಕಡೆದೊಂದು ಟೈಟ್ ಮಾಡ್ತಾ ಇದ್ದಾರೆ. ಸೊ ಇದು ಟೈಟ್ ಆಗಿದೆ. ಸೊ ಸೀಟ್ ಕವರಲ್ಲಿ ನೋಡ್ಬೋದು, ಸೀಟ್ ಕವರ್ ರೆಡಿ ಇದೆ. ಸೀಟ್ ಕವರ್ ಎಲ್ಲ ಹಾಕಿ ಆಗಿದೆ. ಸೊ ಮಳೆ ಬರುವ ಹಾಗೆ ಇದೆ ಗೈಸ್. ಬೆಳಗಿಂದನೂ ಇದೇ ಥರ ಆಗ್ತಾಯಿದೆ. ಮೋಡ ಕವಿದ ವಾತಾವರಣ ಥರನೇ ಇದೆ ಗೈಸ್. ಮಳೆ ಅಂತೂ ಬಂದಿಲ್ಲ. ಸೊ ಗೈಸ್, ಈಗ ಗಣೇಶನ್ನ ಫೋನ್ ಮಾಡಿದ. ಅದಕ್ಕೆ ಲೈಟಿಗೆ ಇಂಡಿಕೇಟರ್ಗೆ 4 ಇಂಡಿಕೇಟರ್ದು ಸ್ವಿಚ್ ಬರ್ತದೆ. ಸೊ ಅದನ್ನು ತೊಗೊಂಡಿದ್ದಾನಂತೆ. ಅವನು ಅಂದ್ಕೊಂಡಿದ್ದಾನೆ ನಾನು ಸ್ವಿಗ್ಗಿ ಮಾಡ್ತಿದ್ದೀನಿ ಅಂತ. ನಾನು ಒಂದು ಗಾಡಿ ಇದು ಮಾಡಿಸ್ಲಿಕ್ಕೆ ಬಂದಿದ್ದೀನಿ, ಗೊತ್ತಿಲ್ಲ ನನಗೆ. ಸೊ ಓಕೆ, ಇದನ್ನು ಮಾಡಿಸ್ಕೊಂಡು ಸೀದಾ ಅವ್ನ ರೂಮಿಗೆ ಹೋಗುವ. ಅಲ್ಲಿಗೆ ಹೋಗಿ ಮತ್ತು ಆಮೇಲೆ 4 ಇಂಡಿಕೇಟರ್ ಅದನ್ನು ಹಾಕ್ಸುವ ಗೈಸ್. ತಂದು ಇಟ್ಕೊಂಡಿದ್ದಾನಂತೆ. ಅವನು ನಾಡ್ದು 5ನೇ ತಾರೀಕಿಂದ ಹೊರಡ್ತಾನೆ, ಮನೆಗೆ ಹೊರಡ್ತಾ ಇದ್ದಾನೆ ಅವನು. ಸೊ ಅದಕ್ಕೋಸ್ಕರ ಗಣೇಶನ್ನ ಅಲ್ಲಿಂದ ಆ ಕಡೆ ರೈಡ್ ಮಾಡಬೇಕಂತ ಅಂದ್ಕೊಂಡಿದ್ದಾನಂತೆ. ಸೊ ಹಾಗಾಗಿ ಅವನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ವ್ಲಾಗ್ ಬರ್ತಾಯಿರ್ತದೆ ಗೈಸ್. ಯಾರ್ಯಾರು ನೋಡಿಲ್ಲ ಅವನ ಚಾನಲ್ ನೋಡಿ ಗೈಸ್, 5ನೇ ತಾರೀಕಿಂದ. ಸೊ ಓಕೆ, ಇದನ್ನೊಂದೆಲ್ಲ ಮುಗಿಸ್ಕೊಂಡು ರಪ್ಪ ಹೋಗುವ. ಓಕೆ ಬಾಯ್. ಸೊ ಗೈಸ್, ಫೈನಲಿ ರೆಡಿ ಇದೆ. ಇಷ್ಟು ಶೀಟ್ ನೋಡ್ಬೋದು, ಸಖತ್ತಾಗಿದೆ ಗೈಸ್ ಸೀಟ್ ಮಾತ್ರ. ಸೊ ಮತ್ತು ಇದು ಸಹ ಅಷ್ಟೇ. ಸೊ ಹಾಕಿ ಆಯಿತು. ಸೊ ಸೀದಾ ಸೊ ಗೈಸ್, ಮುಂಚೆಗೂ ಈಗೂ ಎಷ್ಟು ಡಿಫ್ರೆಂಟ್ ಇದೆ ನೋಡಿ ಗಣೇಶನ ನನ್ನ ಬೈಕ್. ಸೀಟ್ ಕವರ್ ಮಾತ್ರ ಸಖತ್ತಾಗಿದೆ ಗೈಸ್. ಒಳ್ಳೆ ಆಗುತ್ತೆ ಓಡಿಸ್ಲಿಕ್ಕೆ. ಈಗ ಒಂದು ರೌಂಡ್ ಹೋಗಿ ಬಂದೆ, ಒಳ್ಳೆ ಆಗ್ತದೆ. ಗಣೇಶನ ಇಲ್ಲೇ ಬರ್ತಾನಂತೆ. 4 ಇಂಡಿಕೇಟರ್ ಇಲ್ಲೇ ಹಾಕ್ತೀನಿ ಅಂತ ಹೇಳಿದ್ರು ಅವರು. ಸೊ 4 ಇಂಡಿಕೇಟರ್ ಇಲ್ಲೇ ಹಾಕ್ಸ್ಕೊಂಡು ಸೀದಾ ಹೋಗುವ. ಓಕೆ ಬೈ. ಸೊ ಗೈಸ್, 4 ಇಂಡಿಕೇಟರೆಲ್ಲ ಹಾಕಲಿಲ್ಲ. ಸೊ ಅವರು ನಾಳೆ ತನಕ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲೇ ಹಾಕ್ಸುವ ಅಂತ ಬಂದಿದ್ದೇವೆ. ಸ್ವಿಚ್ ಮತ್ತು 4 ಇಂಡಿಕೇಟರ್ ಅದಕ್ಕೆ ಹಾಕ್ಸ್ಕೊಂಡು ಸೀದಾ ಹೋಗೋದು. ಸೊ ಗೈಸ್, ಫೈನಲಿ ರೆಡಿ ಆಗಿದೆ 4 ಇಂಡಿಕೇಟರ್ದು ಹಾಕಿ. ಸೊ ಇಲ್ಲಿಂದ ಸೀದಾ ಈಗ ರೂಮಿಗೆ ಹೊರಡುವ. ಓಕೆ ಗೈಸ್ ಬಾಯ್. ಸೊ ಗೈಸ್, ಈಗ ರೂಮಿಗೆ ಬಂದು ಗಣೇಶನ್ನ ಮತ್ತು ನಾನು. ಇನ್ನು ಮಳೆ ಶುರು ಆಗಬೇಕು ಅನಿಸುತ್ತೆ ಗೈಸ್. ಮೋಡ ಕವಿದ ವಾತಾವರಣ, ಹನಿ ಮಳೆ ಬರ್ತಾಯಿತ್ತು ಬರಬೇಕಾದ್ರೆ. ಸೊ ಓಕೆ ಬಾಯ್. ಅದರಿಂದ ಮತ್ತೆ ಎಲ್ಲೂ ಸಹ ಹೋಗಲಿಲ್ಲ. ಸೊ ನಾನು ಮಲ್ಕೊಂಡಿದ್ದೀನಿ ಈಗ. ಸೊ ಗೌತಮ್ ಮಲ್ಕೊಂಡಿದ್ದಾನೆ, ಮತ್ತು ಬಂದವನು ಮತ್ತೆ ಎಲ್ಲೂ ಹೋಗಲಿಲ್ಲ ಗೈಸ್. ರೂಮಿಂದ ಹೊರಗಡೆ ಮಳೆ ಅಂತೂ ಬರ್ತಾನೆ ಇದೆ. ಓಕೆ, ಟಾಟಾ ಬೈ ಬೈ, ಸ್ಟೇ ಸೇಫ್, ಸೀನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣುವುದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಆದರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಕಾಣ್ತಾ ಇರೋಣ ಕನಸುಗಳನ್ನ.